ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಮನೆಗೆ ಯಾರ್ಯಾರು ಬಂದರು ಅಂತ ವ್ಲಾಗ್ ಮಾಡಿದ್ದೀನಿ. ಬೆಳಗ್ಗೆನೆ ಇವತ್ತು ಒಂದು ಇಬ್ಬರು ಮೂರು ಜನದ್ದು ವ್ಲಾಗ್ ಇದೆ. ನಾನು ನೆಕ್ಸ್ಟ್ ಎಕ್ಸ್ಟ್ರಾ ವಾಯ್ಸ್ ಕೊಡೋಕೆ ಹೋಗ್ಲಿಲ್ಲ, ಇದು ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಹಾಗೆ ಮಾಡಿದ್ದೀನಿ. ನಮ್ಮಪ್ಪ ಟೊಮೊಟೊ ಟೊಮೊಟೊ ಎದುರುಗಡೆ ಮನೆಗೆ ಹೋಗ್ಬಿಟ್ಟವನು, ಯಾರೋ ಸಿಗ್ದಲೆ ಪಾಪ. ಕೈ ನಾವೆಲ್ಲ ಬಿಚ್ಚಿದ್ರೆ ಏನು ಬ್ರೇಸ್ಲೆಟು ಅವನಿಗೆ ಯಾರೋ ಸಿಗ್ದಲೆ ಪಕ್ಕದ ಮನೆ ಫ್ರೆಂಡ್ ಮಾಡ್ಕೊಂಡು ಸೋಫಾ ಈ ಕಡೆ ಕಿತ್ತಿದ್ದೀರಾ? ಏನೋ ಚೇಂಜ್ ಕಾಣ್ತಾ ಇತ್ತಲ್ಲ. ನಾನು ಬೆಳಗ್ಗೆ ಕುಟ್ಟಿಗೆ ಫೋನ್ ಮಾಡತ್ತೆ ಆಗಿಲ್ಲ. ಮಾಡಿದ್ರೆ ಪೂಜೆಯ ಅಂತ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ಹೋಗ್ತೀನಿ ಅಂತ ಹೋದ. ಒಂದು 10 ಗಂಟೆಗೆ ಹೋದ. ಊಟ ಮಾಡಿ ನಾನು ಮಾನಸ ಅಂತ ಬಂದಿದ್ರಾ? ಅಕ್ಷತೆನೇ ಮಾಡಿದ್ವಳೆ ನೇತ್ರಾವತಿ? ಅಕ್ಷತೆ ಮಾಡಲ್ಲ. ಮಾಡಿಡ್ಬೇಕು. ನಮ್ಮನೆ ಫಸ್ಟ್ ಗೆಸ್ಟ್ ಹರ್ಷಿತನ ಫ್ರೆಂಡ್ ಬಂದಿದ್ದರು. ಅವ್ರು ನಮ್ಮನೆ ಹತ್ರನೇ, ಇಲ್ಲೇ ದಾಸರಕೊಪ್ಪಲ ಹತ್ರನೇ ಇರೋದು. ಅವರೇ ನಮ್ಮ ಹಬ್ಬಕ್ಕೆ ಫಸ್ಟ್ ಗೆಸ್ಟ್. ಬೆಳಗ್ಗೆನೇ ಅವ್ರು ಬಂದು ಡ್ಯೂಟಿಗೆ ಹೋದರು. ಆಮೇಲೆ ಮಧ್ಯಾಹ್ನ ನಮ್ಮ ಮಾವನ ಸೊಸೆ ಬಂದಿರು, ಮಾವನ ಸೊಸೆ ಮತ್ತು ಮಗಳು, ನಮ್ಮ ಹಸ್ಬೆಂಡ್ಗೆ ಸ್ವಂತ ಅತ್ತೆ ಮಾಮ. ಸೊ ಅತ್ತೆ ಹೋದ ಸಲ ಮಾಮನೂ ಕೂಡ ಬಂದಿದ್ದರು, ಈ ಸಲ ಯಾಕೋ ಬರಲಿಲ್ಲ. ಅವರ ಅತ್ತೆ ಮತ್ತು ಅತ್ತೆ ಮಗಳು ಅಂಕಿತಾ ಇಬ್ಬರು ಬಂದಿದ್ದರು ಮಧ್ಯಾಹ್ನ. ಇನ್ನೆಲ್ಲೋ ಹೋಗಬೇಕು, ಬೇಗ ಬಂದುಬಿಟ್ಟು ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು 3 ಗಂಟೆಗೆ ಮಧ್ಯಾಹ್ನದ ಫಸ್ಟ್ ಗೆಸ್ಟ್ ಇವರು. ಸೊ ಟೋಟಲ್ ಅವತ್ತು 2ನೇ ಗೆಸ್ಟ್. ಆ್ಯಂಡ್ ನೆಕ್ಸ್ಟು ಈವ್ನಿಂಗ್ ಬಂದಿದ್ದು ನಮ್ಮ ಎದುರುಗಡೆ ಮನೆ ಬಿಜಾಪುರದ ಆಂಟಿ, ಅವರೇ ಫಸ್ಟ್ ಸಂಜೆ ಬಂದಿದ್ದು ಅರ್ಶಿನ ಕುಂಕುಮ ತಗೊಳ್ಳೋದಕ್ಕೆ. ಸೊ ಇವರು ಫಸ್ಟ್ 3 ಜನ ಮಾತ್ರ ಈ ಬ್ಲಾಗಲ್ಲಿ ಹಾಕಿದ್ದೀನಿ. ನಾನು ಜಾಸ್ತಿ ವಾಯ್ಸ್ ಕೊಡೋಕೆ ಹೋಗಲಿಲ್ಲ, ಇದೊಂದು ಮೆಮೊರೀಸ್ ಇರಲಿ, ಅವ್ರ ಕನ್ವರ್ಸೇಷನ್ಗೆ ನೆನಪಿಗಿರಲಿ ಅಂದ್ಬಿಟ್ಟು ನಾನು ಹಾಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ವಾಯ್ಸ್ ಸ್ವಲ್ಪ ಕಡಿಮೆ ಇದೆ, ನೀವು ಸ್ವಲ್ಪ ವಾಲ್ಯೂಮ್ ಕೊಟ್ಕೊಂಡು ನೋಡಿ. ಯಾಕೆಂದರೆ ನಾನು ವಾಯ್ಸ್ ಕೊಡೋದು ಸ್ವಲ್ಪ ಜಾಸ್ತಿ ಹೈ ವಾಲ್ಯೂಮ್ ಕೊಡೋದು ಮರ್ತೋಗ್ಬಿಟ್ಟೆ ಇವತ್ತು. ನಾನು ಮಾಡಿಟ್ಟು ಊಟ ಮಾಡಲಿಲ್ಲ. ಬಿಸಿ ಇದ್ದಾನಂತೆ, ಅಲ್ಲಿಗೆ ನೀವೇ ಹೋಗ್ಬೇಕಂತೆ. ಊಟ ಮಾಡಿಲ್ವಾ? ಇಲ್ಲ, ಮಾಡಿಟ್ಟು ಹಂಗೆ ಬಂದು ತಮ್ಮ ಹೋಗ ಅಲ್ಲ ಎಲ್ಲ ತಗೋ ಚುಚ್ಚು ತಿನ್ಬೇಕು. ಹೋಗು ಒಂಚೂರು ಕೊಡು, ಇರೋದೇ ಕೊಡು. ಕಾಸ ಬಿಟ್ಟಿದ್ದು ಸಾವಿರ ಹೋಗ್ತೀನ ಏನ ಮತ್ತೆ ಸೀರೆ ಚೆನ್ನಾಗಿತ್ತು ಕಣತ್ತೆ. ಪ್ಯೂರ್ ಮೈಸೂರು ಸೈಡ್ ಸೀರೆ ಚೆನ್ನಾಗಿದೆ. 1000 ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇಷ್ಟಾದ್ರೇನು ಇಷ್ಟಾದ್ರೇನು ಚೆನ್ನಾಯ್ತಾ? ಅಜ್ಜಿ ಹತ್ರ ಒಂದಿತ್ತು ಗೊತ್ತಾ, ಎಲ್ಲೋ ಕಲರ್. ಆ ಥರದ್ದು ಆಗ 4,000 ಏನೋ ಕೊಟ್ಟಿದ್ದು, ಈಗ 6,000. ಅದೇ ಈ ಕಾಸ್ಟ್ಲಿ ಮೈಸೂರು ಸೈಡ್. ಹಂಗೆ ಅದು ಎಲ್ಲ ಕಲರು, ಇದು ಈ ಕಲರ್. ಚೆನ್ನಾಗಿದೆ. ಅಜ್ಜಿ ಸೀರೆ ಹಿಂಗೆ. ನನಗೆ ಅದು ಎಷ್ಟು ಇಷ್ಟ ಆಗುತ್ತೆ. ದೇವ್ರ ಪ್ರಸಾದ ಕೊಡ್ಲಾ? ಇಲ್ಲ ಅಂದ್ರೆ ಕೊಡು ದೇವ್ರ ಪ್ರಸಾದ ಕೊಡ್ಬೋದಾ? ಪುಳಿಯೋಗರೆ ಕಾಲ್ಸು ಅಲ್ಲ, ಕಲಿಸ್ತಾ ಇದ್ದೀನಿ. ಇದು ಏನಾಗಲ್ಲ. ಅದು ಸಂಜೆ ಅವರು ಇರ್ಲಿ ಬಿಟ್ರಿ. ಅದೇ ತಗದ ಮೇಲೆ ಇದಾಕು ಅಲ್ವಾ? ಮಾಮಿಲ್ಲ ಬಿಸಿ ಇದ್ದೆ ಅಂತ ಅಂದಲ್ವಾ? ಬಸ್ಸಲ್ಲೇ ಬಾಯಲ್ಲಿ ನಮ್ಮನೆಗೆ ಬರಲ್ವಾ?
ಎಲ್ಲ ಬಂದಿದ್ದೀನಿ. I mean, it will ಆಗ್ಲೇ go over, it will ಬಂದಿದ್ದೀನಿ come down, right? Then it will ಬರಲ್ವಾ? come down. ಅದಕ್ಕೆ ಬಂದಿದ್ದು ಕರ್ಕೊಂಡು ಹೋಗಿ Yeah. ಬಾಯಲ್ಲಿ ಒಂಚೂರು ಅಲ್ಲೇ ಆಟ ಆಡೋದು ಇದು ಬಾಯಲ್ಲಿ ಬಂದಿರುತ್ತೆ. ಮುಂದನ್ ಬಾಯಲ್ಲಿ ನೋಡು ಹಂಗೆ 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 ಮಾಡೋ ನನ್ನ DNA. ಅವಳ ನಾನು ಚಿಕ್ಕ ಬರಮ್ಮ So this is copied from ಹೋಗವಾ ಅಷ್ಟೇ ಹತ್ರ. ಫೋನಲ್ಲಿ DNA to be MDM. Can you mark it as MDM? ಅದೇನ್ ತರಿಕತೆ ಹೇಳಕ್ ಹೋಯ್ತೀಯ ಏನ್ ತಿಂದಾವ ಪುಳಿಯೋಗರೆ ಎಷ್ಟು ತಿಂದೆ ಪುಳಿಯೋಗರೆ ಎಷ್ಟ್ ದಿನಪ್ಪ ಸ್ಕೂಲ್ ರಜಾ? ಸ್ಕೂಲ್ ಎಷ್ಟು ರಜಾ ನಿಧಾನಕಾರ ಹೋಗಿ ನೀನು ಹೋಗು. ಇಲ್ಲಿ ಹೋಗಾಕ ಬರ್ಬಾರ್ದು. ಇದೇನು ಮಾಡುತ್ತೆ ಅಂತ. ನಿಧಾನಕ್ಕೆ ಹೋಗಪ್ಪ ನಿಧಾನಕ್ಕೆ ಹೋಗು ನೀನು ನಿಧಾನಕ್ಕೆ ಹೋಗು Because ಇದ್ರ ಬೇಡ previously how come it was P2P? I should check it. Why it is P2P? ಟೀಚರ್ ಮನೆಗೆ ಹೋಯ್ತಾ? ಗಾಜು ಕಣವ Now it is moved under MDM. ಗಾಜು ಕಣ ಇದ್ರ ಬೇಡ ಬೇರೆ ಕೊಡ್ತಾ ಇದ್ದಾರೆ ಗಾಜು ಕಣ ಕೊಡವ ಏನ ಜಾರ ಗ್ಲಾಸ್ ಜಾರ್. Here also it is ಎರಡವೇ. mentioned that ಏನಾಗ್ತೈತೆ DNA ಅದ್ರೊಳಗೆ? P2P. ಅಡ್ಗೆ ಮನೇಲಿ? ಅಲ್ಲಿರವೇ ತುಂಬ ಏಯ್ ಚೆನ್ನಾಗೈತೆ ಆಟ. ಹಂಗೆ ಏನಾರ ಇದು ಯೂಸ್ ಆಗ ಅಂತ ಕೊಡೋದು. See, it is P2P. ಇವಳು ಹೇಳ್ತಮ್ಮ ಮುಂದೆ ವರ್ಷಕ್ಕೆ ನಾವು ತಗೋಬರೋದ್ರಮ್ಮ ಡಿಮಾರ್ಟಲ್ಲಿ ಸಿಗ್ತದೆ ಏನ್ ಅದೇ ಡಿಮಾರ್ಟಿಗೆ ಹೋದ್ರೆ ಇದೊಂದು 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಮ್ಯಾಕ್ಸಿಮಮ್ 50 ರೂಪಾಯಿ ಸಿಗುತ್ತೆ. ಅಲ್ಲಿ ನಂದೊಂದು ಗ್ಲಾಸ್ ತೆಂಗಿನಕಾಯಿ ತಂದಿದ್ದು. ತೆಂಗಿನಕಾಯಿ ತಂದು ಆ ತೆಂಗಿನಕಾಯಿ 40 ರೂಪಾಯಿ ಕೊಟ್ಟಲ್ವಾ ಅಲ್ಲಿ ಬಂದು ಈ ಥರದ್ದು ಒಂದು ತರೋಣ. ತೆಂಗಿನಕಾಯಿ ಯೂಸ್ ಆಗ್ತದೆ ಕಲತಾಂಬೂಲ ಇದ್ರಲ್ಲೂ ಕೊಟ್ಟಿಲ್ಲ ಅವರು ಕಾಯಿ ಎಲೆ ಕಾಯಿ ಎಷ್ಟೇ 15ಕ್ಕೆ 500 ರೂಪಾಯಿ ಕೊಟ್ಟರು. 15 ರೂಪಾಯಿ ಕೋಸಂಬರಿ ಅಲ್ಲೇ ಇದ್ರೆ ಅಣ್ಣನ ಟೈಮಿಂಗ್ಸ್ ಏನು ವರ್ಕಿಂದು? ನಿನ್ನ ತರದಲ್ಲಿ ಲ್ಯಾಪ್ಟಾಪ್ ಐತೆ See, solar, PNP point, it is P2P only. ಇದನ್ನ ಕೊಡ್ತಾರಲ್ಲ Routing classification, we are able to say that classification in 300 time. ರೂಪಾಯಿ ಕೊಟ್ಟು It is P2P only. It is P2P only. DNA P2P. ತಮ್ಮದು ಆಯ್ಕೆ ಆರಾಮ ಮಾಡಿದ್ರಲ್ಲ ಅದನ್ನೇ ತಗೊಂಡು ಚಿಂತವಾಕದಲ್ವಾ? We mention it as P2P only. Then ಚಿಂತವಾಕದಲ್ವ ಒಡವೆ ಅಂದೆ. ಚಿಂದವ ಇವಳು ತಂದಿಲ್ಲ. classification. ಪಾಪ ಗಾಡಿಗೆ ಅಲ್ಲೇ ಸುಮ್ಮನೆ ಇಟ್ಕೊಂಡು ಭದ್ರಾವತಿ ಸ್ವಲ್ಪ ಕೊಡವ ತಾಳಿ ಅನ್ನ ಸಾಂಬಾರು ಸ್ವಲ್ಪ ಊಟ ಮಾಡಿರೋದು. ಒಬ್ಬಟ್ಟಿದೆ, ರವೆ ಉಂಡೆ ಇದೆ, ಜಾಗ ಮಾಡ್ಕೊಳ್ಳಿ. ಒಬ್ಬಟ್ಟು ರವೆ ಉಂಡೆ Check the freedom. ಮತ್ತು ಮಾಮ ಎಲ್ಲಿ ಕೆಲಸ? ಮನೆಕಾಯಿ ಬಿಟ್ಟು ಬಂದಿದ್ದೆ ಅವಳ ಅಪೇಕ್ಷಾ It was under MDM, right? ಇವತ್ತು ಸ್ಕೂಲ್ ಇತ್ತಾ? ಓ 10th ಅಲ್ವಾ? 10th ಮಾಡಿದ್ದಾರೆ. ಕ್ಲಾಸ್ ಏನು ಇಲ್ಲ ರಜಾನೆ. ಹಾಂ ಟೀಚರ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಹೋಗೋಣ. ಬಂದಿದ್ದೇನೆ ಹುಡುಗರು. ನಮ್ಮದು ಕ್ಲಾಸ್ ಡೋರ್ ಓಪನ್ ಆಗೈತೆ ಅಂತ ಬಿಟ್ಟು ಹೋದ್ರು. Classification ಯಾರು ಕಾಣಿಸ್ತಾ ಇಲ್ಲ ಅಂದ್ರೆ is not there. I might.
ಇವರು ನಮ್ಮ ಎದುರುಗಡೆ ಮನೆ ಬಿಜಾಪುರದ ಆಂಟಿ. ಸಂಜೆ ಫಸ್ಟ್ ಗೆಸ್ಟ್ ಇವರು. ನೆಕ್ಸ್ಟ್ ದ್ರಾಕ್ಷಾಯಣಿ ಆಂಟಿ ಒಬ್ರು ಅದ್ರ ಪಕ್ಕದ ಮನೆ ಇದ್ದಾರೆ. ಅವರು ಯಾವಾಗ್ಲೂ ವರ್ಷ ಬರ್ತಿದ್ರು. ಈ ಸಲ ಅವ್ರು ಇರ್ಲಿಲ್ಲ, ಅವರು ಬೆಂಗಳೂರಿಗೇನೋ ಹೋಗಿದ್ರು. ಅವರೊಬ್ರು ಮಿಸ್ ಆದ್ರು ನಮ್ಮ ಮನೆಗೆ. ಅವಳು ಪುಟ್ಟ ಹೇಳೋಲ್ಲ ಗಾಡಿ ದೀಪ ಹಚ್ಬಿಡು ಹೊತ್ತಿಗೆ. ಪೂಜೆ ಮಾಡ್ಬಿಟ್ಟು ನಾನು ಬರ್ತೀನಿ, ನೀವು ಹೋಗಿ. ಸಂಜೆ ನೀವೇ ಫಸ್ಟ್, ನಮ್ಮ ಮನೆಗೆ ಎಷ್ಟು ಗೊತ್ತು. ನಿಮ್ಮ ಮಕ್ಕಳು ತಗೊಂಡ್ಬೇಕಿತ್ತು. ಮಾಡ್ತಿದ್ದಾರಲ್ಲ ಕೆಳಗಡೆ ನೀವು ಬಂದಿಲ್ಲ. ಅಲ್ಲಿ ಹೂವು ಬಳೆನೂ ಇಟ್ಕೊಂಡು ಕೊಡ್ಬೇಕಿತ್ತು. ಕಾಯಿ ಕವರ್ಗೆ ಹಾಕಬೇಕು. ಇಲ್ಲ ಕೊಡ್ತೀನಿ ಅಂದೆ. ಸೀರೆ ಚೆನ್ನಾಗಿದೆ, ಮೈಸೂರು ಸಿಲ್ಕ. ಮೈಸೂರು ಸಿಲ್ಕ್. ಕಾಂಬಿನೇಷನ್ ಚೆನ್ನಾಗಿದೆ. ಬಾರ್ಡ್ರು ನೀಲಿ ಬಾರ್ಡ್ರು. ಅವಳು ಉಟ್ಟಳಲ್ಲ, ಅದು ಹೋದ ವರ್ಷ ತಂದದ್ದು. ಅದು ಹೋದ ವರ್ಷ ಉಡ್ಸಿದ್ದಲ್ಲ. ಕೆಂಪು ಬ್ಲೌಸು ಆ ಥರ ಸೀರೆ. ಈ ಸರಿ ನೀಲಿದು, ನೀಲಿ ಕಾಂಬಿನೇಷನ್ ಚೆನ್ನಾಗಿದೆ. ನೀಲಿ ಬ್ಲೌಸು ನೀಲಿನೇ ಬಂದಿದ್ದ. ನೀಲಿ ಕಲರ್. ಅಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದ್ದೀನಿ. ಬಳೆ ಹಾಕೊಂಡು ಬರ್ತೀನಿ. ನಾನು ಬೆಳಗ್ಗೆ ನಿನ್ನೆ ವ್ಲಾಗಲ್ಲಿ ತೋರಿಸಿದೆ ಅಲ್ವಾ, ಎದುರುಗಡೆ ಮನೆ ಆಂಟಿ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅಂತ. ಇವರೇ ಅವರು, ಬಿಜಾಪುರದ ಆಂಟಿ. ಡೈಲಿ ಬೇರೆ ಬೇರೆ ರಂಗೋಲಿ ಹಾಕ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಡಿಫ್ರೆಂಟಾಗಿ ರಂಗೋಲಿ ಡಿಸೈನ್ ಇರುತ್ತೆ. ಆ್ಯಂಡ್ ಅವ್ರ ಎಳೆ ಕೂಡ ಹಾಕೋದಷ್ಟೇ ಪರ್ಫೆಕ್ಟಾಗಿ ಹಚ್ಚಿಡ್ದಂಗೆ ಹಾಕ್ತಾರೆ. ನಾನು ಬಂದಾಗಲೆಲ್ಲ ಅವ್ರ ರಂಗೋಲಿ ನೋಡ್ತಾ ಇರ್ತೀನಿ, ಯಾವ್ದಾದ್ರು ಒಂದು ಡಿಸೈನ್ ಕಾಪಿ ಮಾಡ್ದನ ಅಂತ. ನೀ ಚಿಕ್ಕ ಗುರಿ ಬೇಕಣೆ, ದೊಡ್ಡ ಗುರಿ ಏನಲ್ಲ. ಲೈಟರ್ ಶೆಟ್ರ್ ಹಾಕಿದ್ದ ಈಗಲೂ ಕೂಡ ಯಾವತ್ತು ಲೈಟ್ ಹಾಕೋದ್ರೆ ಪ್ರವೀಣ್ ರವರು ಈಗ ಜಾಸ್ತಿ ಇದು ಬರುತ್ತೆ ಅಂತ ಸ್ವಲ್ಪ ಕಮ್ಮಿ ಮಾಡಿ. ಚಿಕ್ಕ ಚಂದ ಕಣೆ. ಇದೊಂದ ಚೆನ್ನಮ್ಮ ಎಲ್ಲ ಬಂದಾಗ ಆ ಗೀಟ್ ಎಷ್ಟಾಗುತ್ತೆ ಗೊತ್ತಾ? ಅಪರೂಪಕ್ಕೆ ಹಾಕೋದಲ್ಲ, ಹಾಕಮ್ಮ. ಹಾಕೇ ಇಲ್ವಲ್ಲ, ಹಾಕಿದ ಅದೇ ಆಮೇಲೆ ಹಾಕೊಂಡ್ಬಿಡ್ಲ. ಈಗ ಹಾಕಮ್ಮ, ಕೆಟ್ಟು ಟಿವಿ ಮಾಡ್ಕೊಡುತ್ತೆ ಈಗ ನಂಗೆ. ನೋಡಮ್ಮ ಹೆಂಗೆ ನೋಡಮ್ಮ, ತೀಟಾಗುತ್ತೆ. ಮನೆ ಎಲ್ಲ ಸುತ್ತಿತ್ತಂಗೆ. ಕರೆಂಟ್ ಬಿಲ್ ಬರ್ತಿತ್ತು. ಅದನ್ನು ಹಾಕಿ ಆಫ್ ಮಾಡಿ ಆಮೇಲೆ ಹಾಕೊಂಡ್ಬೇಕು. ಮುಂದೆ ಇರೋ ಮಧ್ಯೆ ಹಾಕಾಗತ್ತ. ಬಂದಾಗ ಹಾಕನ ಬಿಡು. ಮನೆ ಎಲ್ಲ ಫುಲ್ ಶಾಖ ಆಗೋಗುತ್ತೆ. ಶಾಖ ಏನಾಗಿಲ್ಲ, ಕುರ್ಗಳು ಚಳಿ ಐತೆ. ಮತ್ತೆ ಯಾರ ಪುಳಿಯೋಗರೆ ಇಟ್ಟಿದ್ದು? ನಾನೇ ಇಟ್ಟೆ. ಅದಕ್ಕೆ ಏನು ಇಟ್ಟಿಲ್ಲ ಅಂತ ಅಂತ ಹೊಸ ಬಿಡು ಅಂದರೆ. ನಾನು ಬೆಳಗ್ಗೆ ಪೂಜೆ ಮಾಡಲಿಲ್ಲ. ನೋಡು ಮತ್ತೆ ಅದು ಹಾಕೋದಕ್ಕೆ ಇದು ಹಾಕಿ ಮಾಡೋಕ್ಕೆ ಸರ ಇದು ನೀವು ಮತ್ತು ಮಾಡ್ಬೇಕಿತ್ತೆ ನಾವು ಹಂಗೇನಾದ್ರು ಏನೋ ತಿಂಡಿಯ ನಾವು ವರ್ಷ ಅಷ್ಟೇ ಥರ ಮಾಡೋದು. ಇದೆಲ್ಲ ಹೊರಗಡೆ ಅಕ್ಷತೆ
ಒಬ್ಬಿಟ್ಟಿದ್ದು ನಿಮ್ಮ ಅಪ್ಪ ಶೆಟ್ರೆ ಅಲ್ಲ ಶೆಟ್ರೆ ಎಲ್ಲ ಕೈ ಮಾಡಿದ್ರೆ ಒಬ್ಬರು ಒಂದು ಪ್ಲೇಟ್ ಕಟ್ಟಿ ತಿನ್ನೋಣ ಒಳಗೆ ಸಣ್ಣ ಮಕ್ಕಳು ಓದಾ ಪಾಪ ಒಂದೊಂದು ತುತ್ತು ನಾನು ಆಲ್ಮೋಸ್ಟ್ ಗಂಟೆ ಯೂಸ್ ಮಾಡ್ತೀನಿ ಪೂಜೆ ಮಾಡಬೇಕಾದ್ರೆ. ಗಂಟೆ ಯೂಸ್ ಮಾಡಲಿಲ್ಲ ಅಂದರೆ ಏನೋ ಪೂಜೆ ಮಾಡಲೇ ಇಲ್ವೇನೋ ಸರಿಗೆ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಗಂಟೆ ಯೂಸ್ ಮಾಡಿ ಪೂಜೆ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ 2 ಕೈಯೂ ಅವ್ರಿಗೆ ಸರಿಯಾಗಿ ಹೊಂದ್ಕೊಳಲ್ಲ ಪೂಜೆ ಮಾಡಬೇಕಾದ್ರೆ. ಯಾಕೆಂದರೆ ಇನ್ನೂ ಪ್ರಾಕ್ಟೀಸ್ ಇಲ್ಲ. ಲೆಫ್ಟ್ ಸೈಡ್ ನಾವು ಗಂಟೆ ಅಲ್ಲಾಡಿಸ್ತೀವಿ, ರೈಟ್ ಹ್ಯಾಂಡಲ್ಲಿ ನಾವು ಪೂಜೆ ಮಾಡ್ತೀವಲ್ವ. ಅವ್ರಿಗೆ ಆ ರೀತಿ ಪ್ರಾಕ್ಟೀಸ್ ಮಾಡಿಲ್ಲ, ಅವ್ರಿಗೆ ಬರಲ್ಲ ಮಾಡ್ದಲೆ 2 ಕೈನೂ ಕೂಡ ಪೂಜೆ ಮಾಡಂಗೆ ಶೇಕ್ ಮಾಡಿಬಿಡ್ತಾರೆ. ಅದು ಒಂದಲ್ಲ. ಸೊ ಅವ್ರಿಗೆ ಯೂಶ್ವಲಿ ಗಂಟೆ ಮಾಡಲ್ಲ. ಹೇಳ್ಬೇಕಾದ್ರೆ ನೀನು ಪೂಜೆ ಮಾಡ್ದೆ ಅಂತ ಅಂತಾರೆ. ಅವ್ರು ಪೂಜೆ ಮಾಡೋದಕ್ಕಿಂತ ನಾನು ಪೂಜೆ ಮಾಡಿದ್ರೆ ಅವ್ರಿಗೇನೋ ಒಂಥರ ಸ್ಯಾಟಿಸ್ಫೈ, ಓ ಚೆನ್ನಾಗಿ ಪೂಜೆ ಆಯಿತು ಅಂತ ಅವ್ರಿಗೆ ಸಮಾಧಾನ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ, ದೀಪ ಹಚ್ತಾ ಪೂಜೆ ಮಾಡ್ದೆ ನೀನು ಮಾಡಿಬಿಡು ಅಂತ ಹೇಳ್ತಿರ್ತಾರೆ. ನಾನು ಯೂಶ್ವಲಿ ನಾನೇ ಮಾಡೋದು. ಏನಾದರೂ ತುಂಬ ಬಿಸಿ ಇದ್ದರೆ ಮಾತ್ರ ಅವ್ರು ಮಾಡ್ತಾರೆ. ನನಗೆ ನಾನು ಗಂಟೆ ಯೂಸ್ ಮಾಡಿ ನನಗೆ ಪೂಜೆ ಮಾಡೋದು ಆಗಲೇ ನನಗೆ ತುಂಬ ಸ್ಯಾಟಿಸ್ಫೈ ಅನಿಸೋದು. ಆ್ಯಂಡ್ ಓಕೆ ಇವತ್ತು ಪೂಜೆ ಮಾಡಿದೆ ಅಂತಲೇ ಅನಿಸುತ್ತೆ ನನಗೆ. ನಾನು ವೇರ್ ಮಾಡಿರೋ ಸ್ಯಾರಿ ಇದು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹುಟ್ಟಿದ್ದು. ಇದೇ ಫಸ್ಟು. ಇಲ್ಲಿವರೆಗೂ 1 ವರ್ಷದಿಂದ ಈ ಸ್ಯಾರಿ ಬ್ಲೌಸು ನಾನು ಸ್ಟಿಚ್ ಮಾಡಿಸಿರ್ಲಿಲ್ಲ. ಆ್ಯಂಡ್ ಈ ಸ್ಯಾರಿ ಒಂದ್ಸಲನೂ ವೇರ್ ಮಾಡೇ ಇರಲಿಲ್ಲ. ಇದೇ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋದ ವರ್ಷದ್ದು ಸ್ಯಾರಿ ವೇರ್ ಮಾಡಿದ್ದು. ಆ್ಯಂಡ್ ಈ ವರ್ಷದ್ದು ಮುಂದಿನ ಸಲ ವೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ 3 ಜನ ಬಂದಿದ್ರಲ್ಲ ಅವ್ರಿಗೆ ಮಾತ್ರ ವೀಡಿಯೋಸ್ ಹಾಕಿದ್ದೀನಿ. ಆ್ಯಂಡ್ ನನ್ನ ಪೂಜೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾಳೆ ನಮ್ಮ ಮನೆಗೆ ಇನ್ನೂ ಯಾರ್ಯಾರು ಬರ್ತಿದ್ರು ಅವತ್ತು ಕಂಪ್ಲೀಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಒಂದೇ ವೀಡಿಯೋಸಲ್ಲಿ ಎಲ್ಲವನ್ನು ಕವರ್ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಅರೌಂಡ್ 45 hour ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಇವತ್ತು ಫುಲ್ ನಾನು ಕಂಪ್ಲೀಟ್ ಹೇಗೆ ಪೂಜೆ ಮಾಡಿದೆ ಇದನ್ನು ಡೀಟೇಲ್ ಆಗಿ ಇವತ್ತು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ವೇರ್ ಮಾಡಿರೋ ಬಳೆ ಇದು 5 ವರ್ಷದ್ದು. ನನ್ನ ಮದುವೆಗೆ ತೊಗೊಂಡಿದ್ದು. ಒಂದು ಬಳೆನೂ ಯಾವುದು ಹಾಳು ಮಾಡಿಲ್ಲ, ನೀಟಾಗಿ ಇಟ್ಕೊಂಡಿದ್ದೆ. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೆಡ್ ಕಲರ್ ಬ್ಲೌಸಿಗೆ ಮ್ಯಾಚಿಂಗ್ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀಟಾಗಿ ಇಟ್ಟಿದ್ದೆ.
ನಾನು ಯಾವುದೇ ವಸ್ತು ಆದರೂ ಅಷ್ಟೇ ಯಾವುದು ಹಾಳು ಮಾಡಲ್ಲ. ಅದು ಎಷ್ಟು ರೂಪಾಯಿ ಆದರೂ ಆಗಿರಲಿ, ಕಡಿಮೆ ಪ್ರೈಸರೂ ಆಗಿರಲಿ, ಜಾಸ್ತಿ ಪ್ರೈಸರೂ ಆಗಿರಲಿ, ಜೋಪಾನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲದಕ್ಕೂ ತುಂಬ ವ್ಯಾಲ್ಯೂ ಇದೆ ಅಲ್ವಾ. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟೆ, ಮೊದಲೇ ವೀಡಿಯೋಸ್ ಮಾಡಿಬಿಡಿ ನಮ್ಮದು, ಆಮೇಲೆ ಎಲ್ಲ ಓಡಾಡಿ ಸುಸ್ತಾಗಿ ಟಯರ್ಡ್ ಆಗಿಬಿಡ್ತೀವಿ, ಚೆನ್ನಾಗಿ ಬರಲ್ಲ ಅಂತ. ನಮ್ಮ ಹಸ್ಬೆಂಡ್ ಫೋಟೋ ತೆಗಿಯೋಕ್ಕೆ ಬರಲ್ಲ, ಆಮೇಲೆ ನಾನು ಹಿಂಗೆ ತೆಗಿಯೋದು, ನನಗೆ ಹಂಗೆ ತೆಗಿದ್ರೆ ನಂಗೆ ಬರಲ್ಲ ಅಂತ ಅಂತಿದ್ರು. ಅದಕ್ಕೆ ವೀಡಿಯೋಸ್ ಮಾಡಿಬಿಡಿ ಫಸ್ಟ್ ನಮ್ಮಿಬ್ಬರದು ಅಂತ ವೀಡಿಯೋಸ್ ಮಾಡಿಕೊಂಡು ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡ್ಬಿಟ್ವಿ. ನಮ್ಮ ಹಸ್ಬೆಂಡಿಗೆ ಸರಿಯಾಗಿ ಫೋಟೋ ತೆಗಿಯೋಕ್ಕೆ ಬರಲ್ಲ. ನಾನೇ ಟ್ರೈಪಾಡ್ ತರಿಸಿದ್ನಲ್ಲ, ಅದರಲ್ಲೇ ನನಗೆ ಹೆಂಗೆ ಬೇಕು ಹಂಗೆ ನೀಟಾಗೆಲ್ಲ ಫೋಟೋ ತಕ್ಕೊಬಿಟ್ಟೆ. ಸ್ವಲ್ಪ ಸ್ಟಾರ್ಟಿಂಗ್ ಅವ್ರ ಹತ್ರ ಫೋಟೋ ತೆಗಿಸ್ಕೊಂಡೆ, ಚೆನ್ನಾಗಿ ಎಷ್ಟು ಬರಲಿ ಅಂತ. ಆಮೇಲೆ ನಾವಿಬ್ಬರು ಫೋಟೋ ತಗೊಂಡ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.